ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್. ಈ ಸ್ಟೋರಿಯನ್ನ ಗೃಹ ಸಚಿವರು ನೋಡಲೇಬೇಕು. ಇವತ್ತು ಈ ಸ್ಟೋರಿಯಿಂದಾಗಿ ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತ ವಿಚಾರ ಹೊರಬಿದ್ದಿದೆ. ಪಿನ್ ಟು ಪಿನ್ ಮಾಹಿತಿಯನ್ನ ತೆರೆದಿಡುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಎಲ್ಲಿ ಕೇಸ್ ದಾಖಲಾಗಿತ್ತೋ ಅಲ್ಲೇ ಪಾಸ್ಪೋರ್ಟ್ ಸಿಕ್ಕಿದೆ ನೋಡಿ. ದಾಖಲೆ ಸಹಿತ ಬಿಚ್ಚಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಕ್ರಿಮಿನಲ್ ಕೇಸ್ ಎಲ್ಲಿರುತ್ತೋ ಅಲ್ಲೇ ಪಾಸ್ಪೋರ್ಟ್ ಇಶ್ಯೂ ಆಗಿದೆ. ಯಾರು ಯಾರಿಗೆ ಕೊಟ್ಟರು, ಯಾವ ಪೊಲೀಸ್ ಸ್ಟೇಷನ್, ಅದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಡೀಟೇಲ್ ಆಗಿಡ್ತಾ ಹೋಗ್ತೀವಿ. ಡೀಟೇಲ್ ಆಗಿ ಒಂದು ಕೇಸ್ ದಾಖಲಾಗಿದೆ ಅಂದ ಮೇಲೆ ಅವರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿದೆ ಅಂದ ಮೇಲೆ ಪಾಸ್ಪೋರ್ಟ್ ಹೇಗೆ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋ ಪ್ರಶ್ನೆ. ಎಲ್ಲೋ ನಡೆದಿರೋ ಘಟನೆ ಅಲ್ಲ, ಬೆಂಗಳೂರಿನಲ್ಲಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಗೃಹ ಸಚಿವರೇ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ, ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ಇವತ್ತು ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಆಗ್ತಾ ಇದೆ. ಇದೇ ರೀತಿ ಎಷ್ಟು ಜನರಿಗೆ ಪಾಸ್ಪೋರ್ಟ್ ವಿತರಣೆ ಆಗಿದೆ, ಅವರ ಹಿನ್ನೆಲೆ ಏನು, ವೆರಿಫಿಕೇಶನ್ ಆಗಿದೆಯಾ? ವೆರಿಫಿಕೇಶನ್ ಆಗದೆ ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ ಅಂತಂದ್ರೆ ಕಾಟಾಚಾರಕ್ಕೋಸ್ಕರ ಇಲಾಖೆ ಇದೆಯಾ? ಕಾಟಾಚಾರಕ್ಕೋಸ್ಕರ ಕಾನೂನನ್ನ ಪಾಲನೆ ಮಾಡಬೇಕಾ? ಬೆಂಗಳೂರು ಸಿಲಿಕಾನ್ ಸಿಟಿ ಶಶಿಕಲಾ ಅನ್ನೋ ಹೆಸರು, ಅವರ ವಿರುದ್ಧವೇ ಕೇಸ್ ದಾಖಲಾಗಿರೋದು. ಅವರ ವಿರುದ್ಧವೇ ಕೇಸ್ ದಾಖಲಾಗಿದೆ. ಯಾವಾಗ ಕೇಸ್ ದಾಖಲಾಯಿತು, ಕಂಪ್ಲೇಂಟ್ ಕೊಟ್ಟವ್ರು ಯಾರು, ಶಶಿಕಲಾ ಎಷ್ಟನೇ ಆರೋಪಿ, ಈಗ ಕೇಸ್ ಯಾವ ಪ್ರಗತಿಯಲ್ಲಿದೆ, ಇಷ್ಟೆಲ್ಲ ಇದ್ರೂ ಕೂಡ ಪಾಸ್ಪೋರ್ಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಪಾಸ್ಪೋರ್ಟ್ ಕೂಡ ಇಶ್ಯೂ ಆಗಿದೆ. ಇದು ನಿರ್ಲಕ್ಷ್ಯತನನ ಅಥವಾ ಮೃದು ಧೋರಣೆನ? ಇದೇ ರೀತಿಯಾಗಿ ಎಷ್ಟು ಜನರಿಗೆ ವಿತರಣೆ ಆಗಿದೆ, ಪಾಸ್ಪೋರ್ಟ್ ವಿತರಣೆ ಆಗಿದೆ, ಎಷ್ಟು ಜನರಿಗೆ ಪಾಸ್ಪೋರ್ಟ್ ವಿತರಣೆ ಆಗಿದೆ? ತನಿಖೆ ಆಗಬೇಕು, ತನಿಖೆ ಆಗಬೇಕು. ಶಶಿಕಲಾ ಅನ್ನೋರಿಗೆ ಪಾಸ್ಪೋರ್ಟ್ ಇಶ್ಯೂ ಆಗಿದೆ. ಪಾಸ್ಪೋರ್ಟ್ಗೋಸ್ಕರ ಅವರು ಅರ್ಜಿ ಹಾಕ್ತಾರೆ ನೋಡಿ. 6ನೇ ತಾರೀಕು 2ನೇ ತಿಂಗಳು 2023 ಪಾಸ್ಪೋರ್ಟ್ಗೆ ಅರ್ಜಿ ಹಾಕ್ತಾರೆ. ಯಾವ ಅಡ್ರೆಸ್ ಅಲ್ಲಿ ಇರುತ್ತೋ ಆ ಅಡ್ರೆಸ್ ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುತ್ತೋ ಅಲ್ಲಿಗೆ ಪಾಸ್ಪೋರ್ಟ್ ಆಫೀಸಿಂದ ವೆರಿಫಿಕೇಶನ್ ಹೋಗುತ್ತೆ. ಪೊಲೀಸ್ ಸ್ಟೇಷನ್ಗೆ ವೆರಿಫಿಕೇಶನ್ಗೆ ಹೋದ ಬಳಿಕ ಆ ಅಡ್ರೆಸ್ಗೆ ಹೋಗಿ ಅವ್ರು ಇದ್ದಾರಾ ಇಲ್ವಾ, ಅಥವಾ ಅವರ ಹೆಸರಲ್ಲಿ ಯಾವುದಾದ್ರು ಕೇಸ್ಗಳಿದೆಯಾ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಯಾವುದಾದ್ರು ದೂರುಗಳು ದಾಖಲಾಗಿದೆಯಾ, ಎಲ್ಲವೂ ಕೂಡ ಅಲ್ಲಿ ವೆರಿಫಿಕೇಶನ್ ಮಾಡಬೇಕು. ಹೃದಯ ಭಾಗದಲ್ಲಿರುವಂಥ ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವೆರಿಫಿಕೇಶನ್ಗೆ ಬರೋ ಅರ್ಜಿಯನ್ನು ಪರಿಶೀಲನೆ ಮಾಡಬೇಕು. ಅರ್ಜಿದಾರರ ಪೂರ್ವಾಪರ ವಿಚಾರಿಸಿ ವರದಿಯನ್ನು ಕೊಡಬೇಕು. ಅವರ ಸಮ್ಮುಖದಲ್ಲಿ ವಿಳಾಸಕ್ಕೆ ತೆರಳಿ ವರದಿಯನ್ನು ದಾಖಲು ಮಾಡಬೇಕು. ಈ ಉದ್ದೇಶವನ್ನು ಮರೆತು ಬಿಟ್ರ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪೊಲೀಸರು? ವೆರಿಫಿಕೇಶನ್ಗೆ ಬಂದಿರುವಂಥ ಅರ್ಜಿಯ ಪೂರ್ವಾಪರ ಚರ್ಚೆ ಮಾಡದೆ, ವಿಚಾರಣೆ ನಡೆಸದೆ, ಶಶಿಕಲಾ ಅವರ ಮೇಲಿರುವಂಥ ಕೇಸನ್ನು ಕೂಡ ಗಮನಿಸದೆ ವೆರಿಫಿಕೇಶನ್ ಕಂಪ್ಲೀಟ್, ಅಪ್ರೂವ್ಡ್, ಅದೇ ಪೊಲೀಸ್ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಆಗಿರೋದು ನೋಡಿ. ಬೇರೆ ಯಾವುದೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿರೋದಲ್ಲ, ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಆಗಿದೆ. ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ವೆರಿಫಿಕೇಶನ್ ಬಂದಿದೆ. ಅದೇ ಸಿಟಿ ಮಾರ್ಕೆಟ್ ಪೊಲೀಸರೇ ಪಾಸ್ಪೋರ್ಟ್ ವಿತರಣೆಗೆ ಸೈನ್ ಹಾಕೊಟ್ಟವ್ರೆ. ಇವರ ಬ್ಯಾಕ್ಗ್ರೌಂಡ್ ಏನು ಇಲ್ಲ, ಎಲ್ಲ ಸರಿಯಾಗಿದೆ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ಅಸಿಸ್ಟೆಂಟ್ ನ್ಯೂಸ್ ಎಡಿಟರ್ ಸುನಿಲ್ ಧರ್ಮಸ್ಥಳ ಹಾಗೂ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಇಬ್ರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್,
ಈ ಒಂದು ಪ್ರಕರಣ ಇದೆಯಲ್ಲ, ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥದ್ದು. ನೋಡಿ, ಎಲ್ಲಿ ಕೇಸ್ ದಾಖಲಾಗಿರುತ್ತೋ ಅದೇ ಸ್ಟೇಷನ್ಗೆ ವೆರಿಫಿಕೇಶನ್ ಬರುತ್ತೆ, ಅದೇ ಸ್ಟೇಷನಿಂದ ಕೂಡ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಏನಿದು ಡೀಟೇಲ್ ಕೊಡ್ಬೋದಾ? ಎಸ್ ನಾಗೇಂದ್ರ, ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಪಾಸ್ಪೋರ್ಟ್ ವೆರಿಫಿಕೇಶನ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಏನಕ್ಕೆ ಅಂದರೆ ಪಾಸ್ಪೋರ್ಟ್ನ ಕೊಡುವಂಥ ಟೈಮಲ್ಲಿ ಎಷ್ಟರ ಮಟ್ಟಿಗೆ ಭದ್ರತಾ ತಪಾಸಣೆ ಆಗತ್ತೆ ಅನ್ನುವಂಥದ್ದು ಕೂಡ ಗೊತ್ತು, ಅದರ ಪರಿಶೀಲನೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತು. ಆದರೆ ಇಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ನಿಜಕ್ಕೂ ಕೂಡ ಇದು ಪೊಲೀಸರ ನಿರ್ಲಕ್ಷ್ಯವ ಅಥವಾ ಉದ್ದೇಶಪೂರ್ವಕವಾಗಿ ಬೇರೆ ಯಾವುದಾದ್ರು ಕಾರಣಕ್ಕೋಸ್ಕರ ಮಾಡಿದ್ದಾರೆ, ಎಲ್ಲ ಅನುಮಾನಗಳು ಕೂಡ ಮೂಡೋದಕ್ಕೆ ಕಾರಣ ಆಗುತ್ತೆ. 6ನೇ ತಾರೀಕು ಶಶಿಕಲಾ ಅನ್ನುವಂಥ ಒಬ್ಬರು ಮಹಿಳೆ ಪಾಸ್ಪೋರ್ಟ್ಗೋಸ್ಕರ ಪಾಸ್ಪೋರ್ಟ್ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ತದನಂತರ ಆ ಒಂದು ಪ್ರೋಸೆಸ್ ಪ್ರಕಾರ ಪಾಸ್ಪೋರ್ಟ್ ಕಚೇರಿಯಿಂದ ಅವರ ಅಡ್ರೆಸ್ ಎಲ್ಲಿಗೆ ಬರುತ್ತೆ, ಯಾವ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ, ಅಲ್ಲಿಗೆ ಆ ಒಂದು ಅಪ್ಲಿಕೇಶನ್ನ ಕಳಿಸ್ತಾರೆ. ಇವರ ಮೇಲೆ ಯಾವುದಾದ್ರು ಕೇಸುಗಳಿದ್ದಾವ, ಇವರಿಗೆ ಪಾಸ್ಪೋರ್ಟ್ನ ಕೊಡ್ಬೋದಾ ಅನ್ನುವಂಥದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಕಳಿಸ್ತಾರೆ. ಈ ಒಂದು ಅರ್ಜಿಯನ್ನು ಆ ಒಂದು ಅಡ್ರೆಸ್ನಲ್ಲಿರುವಂತಹ ಪೊಲೀಸ್ ಠಾಣೆಯ ಸಿಬ್ಬಂದಿ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತಲೇ ಪ್ರತ್ಯೇಕವಾದಂಥ ಒಂದು ಸಿಬ್ಬಂದಿ ಕೂಡ ಇರ್ತಾರೆ. ಅವರ ಕೆಲಸ ಬೇರೆ ಏನೂ ಇರಲ್ಲ, ಬರೀ ಪಾಸ್ಪೋರ್ಟ್ಗಳಿಗೆ ಬರುವಂತಹ ಅಪ್ಲಿಕೇಶನ್ಗಳನ್ನು ವೆರಿಫಿಕೇಷನ್ ಮಾಡುವಂಥದ್ದು. ಆ ಒಂದು ಪ್ರೋಸೆಸ್ ಕೂಡ ಹೇಗೆ ಅಂದರೆ ಖುದ್ದು ಅವರ ಅಡ್ರೆಸ್ಗೆ ತೆರಳಬೇಕಾಗತ್ತೆ, ಅವರ ಬ್ಯಾಕ್ಗ್ರೌಂಡ್ ಏನಿದೆ ಅನ್ನುವಂಥ ನಾವು ವಿಚಾರಿಸಬೇಕಾಗುತ್ತೆ. ಅದ್ರ ಜೊತೆಗೆ ಪೊಲೀಸ್ ಗಣಕಯಂತ್ರದಲ್ಲೂ ಕೂಡ ಅಂದರೆ ಅವರ ಕಂಪ್ಯೂಟರ್ನಲ್ಲೂ ಕೂಡ ಇದನ್ನು ವೆರಿಫಿಕೇಷನ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಆದಂಥ ಒಂದು ಅಪ್ಲಿಕೇಶನ್ ಕೂಡ ಇದೆ. ಅದರಲ್ಲೂ ಕೂಡ ಇವರ ವಿರುದ್ಧ ಯಾವುದಾದ್ರು ಕೇಸ್ಗಳಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಪ್ರೀವಿಯಸ್ ಕೇಸಸ್ ಇದೆ ಅಂತಾದರೆ ಖಂಡಿತವಾಗಿಯೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪಾಸ್ಪೋರ್ಟ್ ಕೊಡೋದಕ್ಕೆ ಆಗಲ್ಲ ಅಂತೇಳಿ ಪೊಲೀಸರು ವರದಿಯನ್ನು ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಈ ಒಂದು ಘಟನೆಯಲ್ಲಿ ಸಿಟಿ ಮಾರ್ಕೆಟ್ ಪೊಲೀಸರು ಶಶಿಕಲಾ ವಿರುದ್ಧ ಯಾವುದೇ ರೀತಿಯ ಕೇಸುಗಳು ಕೂಡ ಇಲ್ಲ, ಅವರಿಗೆ ಪಾಸ್ಪೋರ್ಟ್ನ ಕೊಡ್ಬೋದು ಅಂತ ಹೇಳಿ ಒಂದು ವರದಿಯನ್ನು ಪಾಸ್ಪೋರ್ಟ್ ಕಚೇರಿಗೆ ಕೊಡ್ತಾರೆ. ಅದರ ಪ್ರಕಾರ ಪಾಸ್ಪೋರ್ಟ್ ಕಚೇರಿಯವರು ಈ ಮಹಿಳೆಗೆ ಶಶಿಕಲಾ ಅನ್ನುವಂಥವರಿಗೆ ಪಾಸ್ಪೋರ್ಟ್ನು ಕೂಡ ಕೊಡ್ತಾರೆ, ಅವರು ಪಾಸ್ಪೋರ್ಟ್ನ ಪಡ್ಕೋತಾರೆ. ಇದಾದ ನಂತರ ಎಲ್ಲೋ ಒಂದು ಕಡೆಯಲ್ಲಿ ಪೊಲೀಸರಿಗೆ ತಮ್ಮ ಕಡೆಯಿಂದ ಎಡವಟ್ಟಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುತ್ತೆ. ಅದಾದ ನಂತರ ಖುದ್ದು ಶಶಿಕಲಾ ಅವರಿಗೆ ನಿಮ್ಮ ಪಾಸ್ಪೋರ್ಟ್ನ ವಾಪಸ್ ಬಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಕೊಡಿ ಅನ್ನುವಂಥವ್ನು ಕೂಡ ಹೇಳ್ತಾರೆ. ಅವರು ಪೊಲೀಸ್ ಸ್ಟೇಷನ್ಗೆ ತಗೊಬಂದು ಕೊಡ್ತಾರೆ. ಅದಾದ ನಂತರ ಕೆಲ ದಿನಗಳ ಬಳಿಕ ಮತ್ತೆ ಆ ಪಾಸ್ಪೋರ್ಟ್ನ ವಾಪಸ್ ಶಶಿಕಲಾ ಅವರಿಗೆ ಕೊಡ್ತಾರೆ. ಇದು ನಿಜಕ್ಕೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್, ಅಂದರೆ ಕರ್ತವ್ಯ ಲೋಪದ ಪರಮಾವಧಿ ಅಂತಲೇ ಹೇಳ್ಬೋದು. ಪಾಸ್ಪೋರ್ಟ್ನ ಕೊಡುವಂಥ ಟೈಮಲ್ಲಿ ಪಾಲಿಸಬೇಕಾದಂಥ ನಿಯಮಗಳನ್ನು ಯಾವುದನ್ನು ಕೂಡ ಪಾಲನೆ ಮಾಡದೆ ಈ ರೀತಿ ಪಾಸ್ಪೋರ್ಟ್ನ ವೆರಿಫಿಕೇಷನ್ ಮಾಡಿಕೊಟ್ಟಿರುವಂಥದ್ದು. ನಾಗೇಂದ್ರ, ಸುನಿಲ್ ಹಾಗೆ ಸಂಪರ್ಕದಲ್ಲೇ ಇರಿ. ನೋಡಿ, ಒಂದು ವಿಚಾರ ಇಲ್ಲಿ ನೀವು ಗಮನಿಸಲೇಬೇಕು. ಪಾಸ್ಪೋರ್ಟ್ ಪಡೆದುಕೊಳ್ಳೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಅರ್ಜಿದಾರರಾಗಿದ್ದಂಥ ಶಶಿಕಲಾ ಅವರ ವಿರುದ್ಧ 2019ರಲ್ಲಿ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗುತ್ತೆ. ವೆಂಕೋಬ್ ರಾವನ್ ಅವರು ದೂರನ್ನು ಕೊಟ್ಟಿರ್ತಾರೆ. IPC ಸೆಕ್ಷನ್ 506, 341, 504, 447, 323 ಹೀಗೆ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಲಲಿತಾ, ಅವರ ಮಕ್ಕಳಾದಂಥ ಶಶಿಕಲಾ ಇಬ್ಬರ ಮೇಲೆ ದೂರು ದಾಖಲಾಗಿರುತ್ತೆ. ಪ್ರಕರಣದಲ್ಲಿ A2 ಆರೋಪಿ. ದೂರಿನ ಹಿನ್ನೆಲೆಯಲ್ಲಿ ಸಿಟಿ ಮಾರ್ಕೆಟ್ ಪೊಲೀಸರು ತನಿಖೆಯನ್ನು ಕೂಡ ನಡೆಸಿರ್ತಾರೆ. ಆ ಸಂಬಂಧ ಚಾರ್ಜ್ ಶೀಟನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಾರೆ. ವಿಚಾರಣೆ ಕೂಡ ನಡೀತಾ ಇದೆ, ವಿಚಾರಣೆ ಪ್ರಗತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ವೆರಿಫಿಕೇಶನ್ಗೆ ಅಂತ ಬಂದ ಸಂದರ್ಭದಲ್ಲಿ ಸಿಟಿ ಮಾರ್ಕೆಟ್ ಪೊಲೀಸರು ಮೃದು ಧೋರಣೆ ತೋರಿದ್ರ ಅಥವಾ ಸರಿಯಾಗಿ ಪರಿಶೀಲನೆ ಮಾಡಿದ್ರೋ ಇಲ್ವೋ, ಕಾಟಾಚಾರಕ್ಕೆ ಮಾಡಿ ಕ್ಲೀನ್ ಚಿಟ್ ಕೊಟ್ಟು ಕಳಿಸಿದ್ರ? ಅವ್ರ ಮೇಲೆ ಏನು ಕಂಪ್ಲೇಂಟ್ ಇಲ್ಲ, ಏನು ಕೇಸ್ ಇಲ್ಲ. ಓಕೆ, ಅಪ್ರೂವ್ಡ್, ವೆರಿಫಿಕೇಶನ್ ಅಪ್ರೂವ್ಡ್. ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮ್ಗೇನೆ ಹೇಳಿ? ಇವತ್ತು ಕರ್ನಾಟಕ ಪೊಲೀಸ್ ಇಲಾಖೆ ಪದಕಗಳನ್ನು ಪಡೆದುಕೊಳ್ಳುತ್ತೆ, ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಳುತ್ತೆ. ಬೇರೆ ಬೇರೆ ರಾಜ್ಯದವರು ಬಂದು ಇಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ನೋಡ್ಕೊಂಡು ಹೋಗ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಅವಾರ್ಡ್ಗಳನ್ನು ಗಿಟ್ಟಿಸಿಕೊಂಡಿದೆ ಕರ್ನಾಟಕ ಪೊಲೀಸ್ ಇಲಾಖೆ. ಇಂಥ ಒಂದು ಇಲಾಖೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಲಾಗಿದೆ. ನಾಗರಾಜ್, ಈಗ ನೋಡಿ, ಈ ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತ ಬಂದಾಗ ಅಲ್ಲಿ ಪ್ರಕ್ರಿಯೆಗಳು ಹೇಗಿರುತ್ತೆ, ಏನೆಲ್ಲ ಫಾಲೋ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ನಾಗರಾಜ್?
ಖಂಡಿತ ನಾಗೇಂದ್ರ, ಏನು ಈ ಭಾರತದಲ್ಲಿ ಪಾಸ್ಪೋರ್ಟ್ ಅನ್ನ ನೀಡುವ ಸಲುವಾಗಿ ಈಗಾಗಲೇ ಒಂದು ಕಾಯ್ದೆಯನ್ನ 1967ರಲ್ಲಿ ಭಾರತೀಯ ಪಾಸ್ಪೋರ್ಟ್ ಕಾಯ್ದೆ ಅಂತೇಳಿ ಜಾರಿಗೆ ತಂದಿದ್ದಾರೆ. ಇದನ್ನ ಎಲ್ಲ ಪೊಲೀಸರು ಪಾಲನೆ ಮಾಡಲೇಬೇಕು. ಇದರಲ್ಲಿರ್ತಕ್ಕಂಥ ಒಂದು ನಿಯಮಗಳ ಅಡಿಯೇ ಪಾಸ್ಪೋರ್ಟ್ ವಿತರಣೆ ಆಗಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಏನು ಅರ್ಜಿದಾರರು ಪಾಸ್ಪೋರ್ಟನ್ನು ಕೋರಿ ಒಂದು ಪಾಸ್ಪೋರ್ಟ್ ಆಫೀಸ್ಗೆ ಅರ್ಜಿಯನ್ನು ಹಾಕ್ತಾರೆ. ಆ ಅರ್ಜಿಯನ್ನು ಅಲ್ಲಿ ಅಪ್ರೂವ್ಡ್ ಆದ ನಂತರ ಪೊಲೀಸ್ ಇಲಾಖೆಗೆ ಅವರು ಸ್ವಂತ ವಿಳಾಸ, ಏನು ಅರ್ಜಿದಾರರಿರ್ತಾರೆ ವಿಳಾಸ, ಅಲ್ಲಿಗೆ ಪಾಸ್ಪೋರ್ಟನ್ನು ವಿತರಣೆ ಮಾಡಬೇಕಾ, ಇವ್ರ ಮೇಲೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸ್ ಠಾಣೆಗೆ ಕಳಿಸ್ಕೊಡುವಂಥದ್ದು. ಇಂಥ ಸಂದರ್ಭದಲ್ಲಿ ಪೊಲೀಸರು ಬಹಳ ಸೂಕ್ಷ್ಮತೆಯನ್ನು ಮರಿಬೇಕು ಮತ್ತು ಅಚ್ಚುಕಟ್ಟಾಗಿ ಅವರ ವೆರಿಫಿಕೇಷನ್ನ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನನ್ನು ಮಾಡಬೇಕು. ಇವ್ರ ಮೇಲೆ ಯಾವುದಾದ್ರೂ ಪ್ರಕರಣಗಳಿದಾವ, ಯಾಕಂದರೆ ಪಾಸ್ಪೋರ್ಟ್ ಬಳಸಿ ಬೇರೆ ದೇಶಕ್ಕೆ ಹೋಗಿ ನಮ್ಮ ಭಾರತೀಯ ಐಡೆಂಟಿಟಿಯನ್ನು ಇಟ್ಕೊಂಡು ಬೇರೆ ದೇಶಕ್ಕೆ ಹೋಗೋದ್ರಿಂದ ಪೊಲೀಸರ ಪಾತ್ರ ಈ ಒಂದು ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡೋದ್ರಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಗಬೇಕು. ಇಲ್ಲಾಂದರೆ ದೇಶದ ಮರ್ಯಾದೆ ವಿದೇಶಗಳಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವರು ಅಚ್ಚುಕಟ್ಟಾಗಿ ಮಾಡಬೇಕು. ಇಲ್ಲಿ 1967ರ ಪಾಸ್ಪೋರ್ಟ್ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯ ಕ್ರಿಮಿನಲ್ ಕೇಸ್ ಇದ್ದು ಅದು ವಿಚಾರಣಾ ಹಂತದಲ್ಲಿದ್ದರೆ ಅಂಥವರಿಗೆ ಪಾಸ್ಪೋರ್ಟ್ ನೀಡಲಿಕ್ಕೆ ಯಾವುದೇ ವಿನಾಯಿತಿಗಳಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಡಿಸೆಂಬರ್ 5ನೇ ತಾರೀಕು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ನಾಗಪ್ರಸನ್ನ ಅವರದ್ದು ಏಕಸದಸ್ಯ ಪೀಠ ಒಂದು ಕೇಸ್ನ ವಿಚಾರವಾಗಿ ಒಂದು ತೀರ್ಪನ್ನು ಕೊಡುತ್ತೆ. ಏನಂತಂದರೆ, ಒಬ್ಬ ವ್ಯಕ್ತಿ ಸಂತೋಷ್ ಬಿಜವಾಡಿ ಶ್ರೀನಿವಾಸನ್ ಅವರು ನನಗೆ ಕೇಸ್ ನಡೀತಾ ಇದೆ, ಪಾಸ್ಪೋರ್ಟ್ ಕೊಡಬೇಕು ಅಂತಂತೇಳಿ ಮನವಿಯನ್ನು ಮಾಡಿಕೊಂಡಿರ್ತಾರೆ. ಆದರೆ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಈ ರೀತಿಯಾಗಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದರೆ ಯಾವುದೇ ಕಾರಣಕ್ಕೂ ಪಾಸ್ಪೋರ್ಟ್ ಕೊಡೋದಕ್ಕೆ ಬರೋದಿಲ್ಲ, ಕೊಡಲೂಬಾರ್ದು. ಜೊತೆಗೆ ಒಂದು ವೇಳೆ ತೀರಾ ಅವಶ್ಯಕತೆ ಇದ್ದರೆ ಆ ವ್ಯಕ್ತಿಯ ವಿರುದ್ಧ ಎಲ್ಲಿ ಪ್ರಕರಣ ನಡೀತಾ ಇದೆಯೋ ಅದೇ ನ್ಯಾಯಾಲಯಕ್ಕೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿ ಆ ನ್ಯಾಯಾಲಯದ ವಿವೇಚನೆ ಅಡಿಯಲ್ಲಿ ಒಂದು ಪಾಸ್ಪೋರ್ಟನ್ನು ಅಲ್ಪಾವಧಿಗೆ ಪಡೆದುಕೊಳ್ಬೋದು. ಅದು ನ್ಯಾಯಾಲಯ ಅನುಮತಿ ಕೊಟ್ಟರೆ, ಪ್ರಕರಣದ ಗಾಂಭೀರ್ಯವನ್ನು ಅನುಸರಿಸಿ ನ್ಯಾಯಾಲಯ ತನ್ನ ವಿವೇಚನೆಯಲ್ಲಿ ಅಲ್ಪಾವಧಿ ಪಾಸ್ಪೋರ್ಟ್ಗೆ ಅವಕಾಶ ಮಾಡಿಕೊಟ್ರೆ ಮಾತ್ರ ಕೊಡಬೇಕು ಅಂತೇಳಿ ನಿಯಮಗಳಿರ್ತಕ್ಕಂಥದ್ದು. ಇಷ್ಟಾದರೂ ಇಲ್ಲಿ ಏನು IPC ಸೆಕ್ಷನ್ ಕ್ರಿಮಿನಲ್ ಕೇಸ್ ನಡೀತಾ ಇರೋ ಒಬ್ಬ ವ್ಯಕ್ತಿಗೆ, ಒಬ್ಬ ಮಹಿಳೆಗೆ ಒಂದು ಪಾಸ್ಪೋರ್ಟನ್ನು ಕೊಟ್ಟಿದ್ದಾರೆ ಪೊಲೀಸರು ಅಂದರೆ ಒಂದು ಪೊಲೀಸರ ಒಣಗೇಡಿತನ ಇರಬೇಕು. ಇಲ್ಲ ಅಂತಂದರೆ ಅವ್ರು ಏನಾದರೂ ಲಂಚವನ್ನು ಪಡ್ಕೊಂಡಷ್ಟೇ ಈ ಪಾಸ್ಪೋರ್ಟ್ಗೆ ಒಂದು ವೆರಿಫಿಕೇಶನ್ ಮಾಡಿ ಕ್ಲೀನ್ ಚಿಟ್ ಕೊಟ್ಟಿರಬೇಕು. ನಾಗೇಂದ್ರ, ಎಸ್, ತನಿಖೆ ಆಗಬೇಕು. ಪೊಲೀಸ್ ಇಲಾಖೆ ಯಾವ ರೀತಿಯಂಥ ಕ್ರಮವನ್ನು ಜರುಗಿಸುತ್ತೆ, ಗೃಹ ಇಲಾಖೆ ಈ ವಿಚಾರದಲ್ಲಿ ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡೋಣ. ನೀವು ಕೂಡ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಸುನಿಲ್ ಹಾಗೂ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.